ನಮಸ್ತೆ ವೀಕ್ಷಕರೇ, ಇದು ಶಿವ್ಯ ವೇದಿಕ್ ಅಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವ. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಹೋಮದ ಫಲ. ಅಂದರೆ ಕೆಲವು ಹೋಮದ ಬಗ್ಗೆ ನಿಮಗೆ ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದರಿಂದ ಯಾವ ಫಲ ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಶ್ರೀ ಗಣಪತಿ ಹೋಮ. ಸಕಲ ಕಾರ್ಯಕ್ಕೂ ಜಯ ತರುವಂತಹ ಈ ಹೋಮ ಮನೆಯಲ್ಲಿ ಮಾಡೋದ್ರಿಂದ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ತಡೆಯಿಲ್ಲದೆ ನಡೆಯುತ್ತೆ. ಅದ ನಂತರ ಸುಬ್ರಹ್ಮಣ್ಯ ಹೋಮ. ಯಾರು ವಿದ್ಯೆಯಲ್ಲಿ ತುಂಬ ಹಿಂದುಳಿದಿದ್ದಾರೆ, ಮನೆಯಲ್ಲಿ ಮಕ್ಕಳು ತುಂಬ ಬುದ್ಧಿಮಾಂದ್ಯತೆಯಿಂದ ನಡ್ಕೊಳ್ತಾ ಇದ್ದಾರೆ ಅಂಥವ್ರ ಮನೆಯಲ್ಲಿ, ಮತ್ತು ಯಾರಿಗೆ ಶತ್ರುಕಾಟ, ಶತ್ರು ನಾಶ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೋ ಅವರು ಶ್ರೀ ಸುಬ್ರಹ್ಮಣ್ಯ ಹೋಮ ಮಾಡಿದರೆ ಒಳ್ಳೆಯದು. ಶ್ರೀ ನವಗ್ರಹ ಹೋಮ ಅಂದರೆ ಸಕಲ ಗ್ರಹಗಳ ದೋಷಕ್ಕೆ ಮನೆಯಲ್ಲಿ ಮಾಡುವಂತಹ ನವಗ್ರಹ ಹೋಮ. ಇದು ನಾವು ಮಾಡೋದರಿಂದ ಸಕಲ ಕಾರ್ಯಗಳು ಮತ್ತು ಸಕಲ ಸಂಕಷ್ಟಗಳು ಪರಿಹಾರ ಆಗುತ್ತದೆ. ನಂತರ ಸುದರ್ಶನ ಹೋಮ ಅಂದರೆ ಮನೆಯಲ್ಲಿ ಮಾಂತ್ರಿಕ ಶಕ್ತಿ ಜಾಸ್ತಿಯಾಗಿದೆ, ತುಂಬ ಕಷ್ಟ ಆಗ್ತಾಯಿದೆ, ಇದು ತುಂಬ ಹಳೆಯ ಮನೆ, ಹಾಗೆ ತುಂಬ ದೃಷ್ಟಿದೋಷ ಆಗ್ತಾಯಿದೆ ಅನ್ನೋರು ಈ ಸುದರ್ಶನ ಹೋಮ ಮಾಡೋದ್ರಿಂದ ಮಾಂತ್ರಿಕ ಶಕ್ತಿಗಳು ಕಡಿಮೆ ಆಗುತ್ತದೆ. ಶ್ರೀ ಗಾಯತ್ರಿ ಹೋಮ ಅಂದರೆ ಯಾರಿಗೆ ಈ ಶಾಪ ಅಂದರೆ ಪಿತೃಶಾಪ ಮತ್ತು ಕೆಲವೊಂದು ಶಾಪಗಳ ದೋಷ ಇರುತ್ತದೆಯೋ ಅವರು, ಮತ್ತು ಯಾರಿಗೆ ಸರಿಯಾದ ಕೆಲಸ ಸಿಕ್ಕಿಲ್ಲ, ನನ್ನ ಕೆಲಸ ಕಾರ್ಯಗಳು ಸರಿಯಾಗಿ ಆಗ್ತಾ ಇಲ್ಲ ಅನ್ನೋರು ಈ ಶ್ರೀ ಗಾಯತ್ರಿ ಹೋಮವನ್ನು ಮಾಡೋದರಿಂದ ಆ ಎಲ್ಲ ದೋಷಗಳು ನಿವಾರಣೆಯಾಗುತ್ತದೆ. ಶ್ರೀ ಲಲಿತಾ ಹೋಮ. ಮನೆಯಲ್ಲಿ ನೆಮ್ಮದಿ ಇಲ್ಲ, ಗಂಡ ಹೆಂಡತಿಯರ ವಿರಸ, ನಂತರ ಮಕ್ಕಳಲ್ಲಿ ತುಂಬ ಕೋಪ ಬರುವುದು, ಹಠ ಜಾಸ್ತಿಯಾಗಿರುವುದು, ಈ ಎಲ್ಲ ವಿಷಯಗಳನ್ನು ತಡೆಯಲು ಶ್ರೀ ಲಲಿತಾ ಹೋಮ ಮಾಡೋದರಿಂದ ಅದು ಲಾಭದಾಯಕವಾಗಿರುತ್ತದೆ. ಈ ರೀತಿ ಮನೆಯಲ್ಲಿ ಮಾಡುವಂತಹ ಎಲ್ಲ ವಿಷಯದ ಹೋಮಗಳು ಮಾಡಿದರೆ ಯಾವ ಫಲ ಸಿಗುತ್ತದೆ ಅಂತ ತಿಳ್ಕೊಂಡು ಮಾಡುವುದು ತುಂಬ ಒಳ್ಳೆಯದು. ನಮಸ್ತೆ. If you like the video, please like, share and subscribe the channel. Thank you.